ಓಂ ಓಂ ನಮೋ ಬ್ರಹ್ಮಾದಿಭ್ಯೋ ಬ್ರಹ್ಮವಿದ್ಯಾಸಂಪದಾಯ ಕರ್ತೃಭ್ಯೋ ಷರಷಿಭ್ಯೋ ನಮೋ ಮಹದ್ಭ್ಯೋ ನಮೋ ಗುರುಭ್ಯಃ ಸರ್ವೋಪಪ್ಲವರಹಿತಃ ಪ್ರಜ್ಞಾನಘನಃ ಪ್ರತ್ಯಗರ್ಥೋ ಬ್ರಹ್ಮೈವಾಹಮಸ್ಮಿ. ನಮಸ್ಕಾರ. ಯಾರು ಹೊರಗಿನ ಕಾಮಗಳನ್ನು ಹಿಂಬಾಲಿಸ್ತಾ ಅವುಗಳ ಸಂಪಾದನೆಗೆ ಜೀವನವನ್ನು ತೆತ್ತರ್ತಾರೋ ಅವರಿಗೆ ಎಂದಿಗೂ ಕೂಡ ಅಧ್ಯಾತ್ಮ ವಿಚಾರದಲ್ಲಿ ಸ್ಥಾನ ಹೇಳತಕ್ಕಂಥದ್ದು ದೊರೆಯೋದಿಲ್ಲ. ಆತ್ಮನು ತೀರಾ ಒಳಗಿರ್ತಾನೆ, ಅವನಲ್ಲಿ ಅಮೃತತ್ವವಿದೆ ಅಂತ ಯಾರು ತಿಳಿದುಕೊಂಡಿರ್ತಾರೋ, ಧೀರರಾಗಿರ್ತಾರೋ ಅವರು ಇಂಥ ಅನಿತ್ಯ ಕಾಮಗಳನ್ನು ಎಂದಿಗೂ ಕೂಡ ಬಯಸೋದಿಲ್ಲ. ಯಾರು ಕಾಮಗಳಲ್ಲೇ ತಮ್ಮ ಆಯುಷ್ಯವನ್ನು ಕಳೆದುಕೊಳ್ತಾರೋ ಅಂಥವರಿಗೆ ಎಷ್ಟೇ ವಯಸ್ಸಾಗಿದ್ದರೂ ಕೂಡ ತಿಳುವಳಿಕೆಯಲ್ಲಿ ಅವರನ್ನು ಬಾಲರು ಅಂತಲೇ ಕರಿಬೇಕಾಗಿದೆ. ಯಾಕೆಂತಂದರೆ, ಹೇಗೆ ಚಿಕ್ಕ ಮಕ್ಕಳು ಬಣ್ಣ ಬಣ್ಣದ ಗಾಜುಗಳನ್ನು, ಕಲ್ಲುಗಳನ್ನು ಮುಂತಾದಂಥ ಅನೇಕ ವಸ್ತುಗಳನ್ನು ಕೂಡಿ ಹಾಕೋದರಲ್ಲೇ, ಒಟ್ಟು ಮಾಡೋದರಲ್ಲೇ ತಮ್ಮ ಕಾಲವನ್ನು ಕಳೀತಾರೋ, ವ್ಯರ್ಥವಾಗಿ ತಮ್ಮ ಕಾಲವನ್ನು ಕಳೀತಾರೋ, ಹಾಗೆಯೇ ಈ ಬಯಕೆಗಳನ್ನು ಬಯಸತಕ್ಕಂಥವರು ಕೂಡ ತಮ್ಮ ತಮ್ಮ ಜೀವಿತ ಕಾಲವನ್ನು ವ್ಯರ್ಥವಾಗಿ ವ್ಯಯ ಮಾಡ್ತಾರೆ. ಅಂಥವರ ಕಾಲ ವ್ಯರ್ಥವಾಗೋದಷ್ಟೇ ಅಲ್ಲ, ಅವರು ತಮ್ಮ ವರ್ತನೆಯಿಂದ ಮೃತ್ಯು ಹರಡಿರತಕ್ಕಂಥ ಬಲೆಯೊಳಗೆ ತಾವಾಗಿಯೇ ಬಿದ್ದುಕೊಳ್ತಾರೆ. ಅವಿದ್ಯಾ ಕಾಮ ಕರ್ಮ ಹೇಳತಕ್ಕಂಥ ಏನು ಮೃತ್ಯುವಿದೆಯೋ ಆ ಮೃತ್ಯುವಿನ ಪಾಶಕ್ಕೆ ಇವರು ಒಳಗಾಗ್ತಾರೆ. ಈ ಮೃತ್ಯುವಿನ ಬಲೆಯೊಳಗೆ ಬಿದ್ದಿರತಕ್ಕಂಥವರು ಎಂದಿಗೂ ಕೂಡ ಪಾರಾಗುವಂತಹ ಸಂಭವ ಇರೋದಿಲ್ಲ. ಯಾಕೆ ಅಂತಂದರೆ, ಅವಿದ್ಯೆಯಿಂದ ಕಾಮ, ಕಾಮದಿಂದ ಕರ್ಮ, ಕರ್ಮದಿಂದ ಅದರ ಫಲವನ್ನು ಅನುಭವಿಸೋದಕ್ಕೆ ದೇಹೇಂದ್ರಿಯಗಳ ಸಂಘಾತ, ಇವುಗಳನ್ನು ಒಂದೊಂದಾಗಿ ಪಡಿತಾನೇ ಇರ್ತಾರೆ. ಹುಟ್ಟೋದು, ಸಾಯೋದು, ಮುಪ್ಪು, ರೋಗ ಮುಂತಾದವುಗಳನ್ನು ಪಡೆದುಕೊಳ್ಳೋದು ಅವರಿಗೆ ನಿತ್ಯವಾಗಿರುತ್ತೆ. ಇಂತಹ ನಿಜವನ್ನು ಅರಿತಿರತಕ್ಕಂತಹ, ತಿಳಿದುಕೊಂಡಿರತಕ್ಕಂಥ ಯಾವ ವಿವೇಕಿಗಳಿರ್ತಾರೋ ಅವರು ಈ ಸಂಸಾರದಲ್ಲಿ ಇರತಕ್ಕಂಥ ಅಧ್ರುವವಾದಂಥ ಯಾವ ಕಾಮಗಳ ಪ್ರಾಪ್ತಿ ಇದೆಯೋ ಅವುಗಳು ಧ್ರುವವಾದಂತಹ ಆತ್ಮಪ್ರಾಪ್ತಿಗೆ ಸಾಧನವಾಗುವುದಿಲ್ಲ ಅಂತ ನಿಶ್ಚಯಿಸಿಕೊಳ್ತಾರೆ. ದೇವತೆ ಮುಂತಾದವುಗಳ ಸ್ಥಾನವನ್ನು ಪಡೆಯತಕ್ಕಂಥ ಅಮೃತತ್ವವು ಕೂಡ ಧ್ರುವ ಅಲ್ಲ, ಅದು ಯಾವಾಗಾದರೂ ಕೂಡ ನಾಶವಾಗಲೇಬೇಕು ಅಂತ ನಿಶ್ಚಯಿಸಿಕೊಂಡಿರ್ತಾರೆ. ಹಾಗಾಗಿ ಯಾವ ಕರ್ಮದಿಂದಲೂ ಹೆಚ್ಚಾಗದೇ ಇರತಕ್ಕಂತಹ, ವ್ಯಯವಾಗದೇ ಇರತಕ್ಕಂತಹ, ಕೂಟಸ್ಥ ನಿತ್ಯವಾಗಿ ಇರತಕ್ಕಂತಹ ಪ್ರತ್ಯಗಾತ್ಮ ರೂಪವಾದಂತಹ ಅಮೃತತ್ವವನ್ನೇ ನಿಜವಾದ ಧ್ರುವವಾದ ಅಮೃತತ್ವ ಅಂತ ತಿಳಿದುಕೊಂಡು ಅದನ್ನು ಪಡೆಯೋದಕ್ಕೆ ನಿರಂತರವಾಗಿ ಪ್ರಯತ್ನಿಸ್ತಾರೆ. ಹಾಗೆ ಅಂತಹ ಅಮೃತತ್ವವನ್ನು ಪಡೆದುಕೊಳ್ತಾರೆ. ನಮಸ್ಕಾರ.